ನಮ್ಮ ಬೀದಿ ವ್ಯಾಪಾರ ಮಾಡಿದ್ರೆ ಜನಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ತಾರಲ್ಲ, ಬೀದಿ ವ್ಯಾಪಾರದಿಂದ ಜನಕ್ಕೆ ತೊಂದರೆ ಏನೂ ಆಗ್ತಾ ಇಲ್ಲ. ಅದು ನಮ್ಮನ್ನು ಎತ್ತಂಗಡಿ ಮಾಡಿ ಶ್ರೀಮಂತ ವರ್ಗಕ್ಕೆ ಫ್ರೀಯಾಗಿ ಕಾರ್ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದೆ. ಈ ಸರ್ಕಾರ ಸೃಷ್ಟಿ ಮಾಡಾಕ್ಬಿಟ್ಟಿದೆ ನಮ್ಮಿಬ್ರಿಗೂ ಒಂದು ರೀತಿ ಗೊಂದಲ ಮಾಡಿಕೆ ಅಂತೇಳಿ. ನಾವಿಬ್ಬರು ಕೂಡ ಅನ್ಯೂನ್ಯವಾಗಿ ಬದುಕ್ತಾ ಇದೀವಿ. ಪಾದಚಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಅದನ್ನು ಈ ಎತ್ತಂಗಡಿ ಮಾಡಿಸೋದ್ರ ಮೂಲಕ ನಮ್ಮನ್ನು ವೈರಿಗಳಾಗಿ ಮಾಡುವಂಥ ಸರ್ಕಾರದ ನೀತಿ ಇದೆಯಲ್ಲ, ಅದನ್ನು ವಾಪಸ್ ತೊಗೊಬೇಕು. ಬೀದಿ ವ್ಯಾಪಾರಿಗಳು ರೊಚ್ಚಿಗೆ ಇದ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ. ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ಬೀದಿ ವ್ಯಾಪಾರಿಗಳಿಗೆ ತಿನ್ನೋದಕ್ಕೆ ಬಿಡಿ, ಅನ್ನ ತಿನ್ನೋಕ್ಕೆ ದುಡಿದು ತಿಂತಾ ಇದ್ದಾರೆ ಅವರು. ನಿಮ್ಮ ಹತ್ರ ಒಂದು ಭಿಕ್ಷಾ ಬೇಡ್ತಾ ಇಲ್ಲ, ಕೆಲಸ ಕೊಡಿ ಅಂತ ಕೇಳ್ತಾ ಇಲ್ಲ, ಮತ್ತು ಮತ್ತೊಂದು ನಿಮ್ಮನ್ನ ಕೊಡಿ ಅಂತ ಯಾರೂ ಬೇಡ್ತಾ ಇಲ್ಲ. PM ಸ್ವಾನಿಧಿ ಅಡಿಯಲ್ಲಿ ಸಾಲ ಕೊಟ್ಟಿದ್ದೀರಾ, ಸಾಲನ ತೀರ್ಸೋಕ್ಕಾಗ್ತಾ ಇಲ್ಲ. ಅದಲ್ಲದೆ ಅವ್ರವ್ರು ಸಾಲ ಮಾಡ್ಕೊಂಡಿದ್ದಾರೆ, ಪರ್ಸನಲ್ ಸಾಲ, ಅವನ್ನೂ ತೀರ್ಸೋಕ್ಕಾಗ್ತಾ ಇಲ್ಲ. ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಕೃಷ್ಣ ಬೈರೇಗೌಡ್ರೆ, ತಾವು ತುಂಬ ಒಳ್ಳೆ ಸಚಿವರು ಅಂತ ಹೆಸರು ಮಾಡಿದ್ದೀರಾ, ನಮಗೆ ಏನು ಬೇಜಾರಿಲ್ಲ, ನೀವು ಮುಂದುವರಿಸ್ಕೊಂಡು ಹೋಗಿ. ನಮ್ಮ ಬೀದಿ ವ್ಯಾಪಾರಿಗಳು ಕಷ್ಟ ಕೂಡ ನೀವು ಕೇಳಬೇಕಲ್ವಾ? ಈ ವೆಂಡಿಂಗ್ ಜೂನ್ ಏನು ಮಾಡಬೇಕು, ID ಕಾರ್ಡ್ ಬಗ್ಗೆ ನೀವು ಕೇಳ್ಬೋದಿತ್ತಲ್ವಾ? ಯಾಕೆ ಕೇಳ್ತಾ ಇಲ್ಲ? ನಮ್ಮದು ಒಂದು ಪ್ರಶ್ನೆ ಇದೆ. ಅಥವಾ ಬೀದಿ ವ್ಯಾಪಾರಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ನಾವು ಈ ದೇಶದ ಪ್ರಜೆ ಅಲ್ವಾ? ನಾವು ಈ ನಾಗರಿಕರಲ್ವಾ? ಈ ಬೆಂಗಳೂರಿಗೆ ನಾವು ಏನು ಪಾಪ ಮಾಡಿದ್ವಿ? ನಮಸ್ತೆ. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇರೋಂಥದ್ದನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಒಂದು ಪಾದಚಾರಿಗಳ ಅನುಕೂಲಕ್ಕಾಗಿ ಫುಟ್ಪಾತ್ ತೆರವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿದೆ, ಆ ಲೆಕ್ಕದಲ್ಲಿ ಫುಟ್ಪಾತನ್ನು ತೆರವು ಮಾಡೋದ್ರ ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳನ್ನು ಹೆಚ್ಚು ತೆರವನ್ನು ಮಾಡ್ತಾ ಇರೋವಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ನಮಗೂ ಕೂಡ ಇವತ್ತೇನು ಫುಟ್ಪಾತ್ ತೆರವು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆಯೋ, ಅದೇ ರೀತಿ 2014ರಲ್ಲಿ ನಮಗೂ ಕೂಡ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಂರಕ್ಷಣಾ ಕಾಯ್ದೆ ಕೂಡ ಆಗಿದೆ. ಆ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿಸ್ಬಾರ್ದು, ಮತ್ತು ಅವರಿಗೆ ವೆಂಡಿಂಗ್ ಝೋನ್ಗಳನ್ನು ಮಾಡಿಕೊಡ್ಬೇಕು, ಅವ್ರನ್ನ ಸರ್ವೆಯನ್ನು ಮಾಡಬೇಕು, ಎಲ್ಲರಿಗೂ ಗುರುತಿನ ಚೀಟಿಯನ್ನು ಕೊಡಬೇಕು ಅಂತೇಳಿ ಹೇಳಿದೆ. ಆದರೆ ಕೆಲವು ಮಂದಿಯನ್ನು ಮಾತ್ರ ಸರ್ವೆ ಮಾಡಿ ID ಕಾರ್ಡನ್ನು ಕೊಟ್ಟಿದ್ದಾರೆ. ID ಕಾರ್ಡ್ ಕೊಟ್ಟಿದ್ರೂ ಕೂಡ ಇವತ್ತು ಮತ್ತೆ ಆ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿಸುವಂಥ ಕೆಲಸವನ್ನು ಈ ಸರ್ಕಾರ ಹೊರಟಿದೆ. ಅದನ್ನು ವಿರೋಧಿಸಿ ನಾಳಿದ್ದು ಅಂದರೆ 8ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬುಧವಾರ ನಾವು ಇಡೀ ಬೀದಿ ಬದಿ ವ್ಯಾಪಾರಿಗಳ 6 ಸಂಘಟನೆಗಳು, ಪ್ರಮುಖ ಸಂಘಟನೆಗಳು ಸೇರಿ ಅವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಅವರ ವ್ಯಾಪಾರವನ್ನು ಬಂದ್ ಮಾಡಿ ಆ ಒಂದು ಫ್ರೀಡಮ್ ಪಾರ್ಕಲ್ಲಿ ಭಾಗವಹಿಸ್ತೀವಿ ಅನ್ನೋದಕ್ಕೆ ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇಷ್ಟು ದಿನ ನಾವೇನೆಲ್ಲ ಹೋರಾಟಗಳನ್ನು ಮಾಡಿದ್ವಿ, ನಾವು ಸರ್ಕಾರಕ್ಕೆ ಮನವಿ ಕೂಡ ಹಲವಾರು ಸಂಘಟನೆಗಳಿಂದ ಕೊಟ್ಟಿದ್ದೀವಿ. ತಕ್ಷಣ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ತೆರವನ್ನು ನಿಲ್ಲಿಸಬೇಕು ಅಂತೇಳಿ ಇವಾಗಲೂ ಕೂಡ ನಾವು ಕೇಳ್ತಾ ಇರೋಂಥದ್ದು, ತಕ್ಷಣ ಈ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು. ಕಾರ್ಯಾಚರಣೆಯನ್ನು ನಿಲ್ಲಿಸಲಿಲ್ಲ ಅಂದರೆ 8ನೇ ತಾರೀಕು ಹೋರಾಟ ಆದಮೇಲೆ ಮತ್ತೆ ಇನ್ನೂ ದೊಡ್ಡ ಮಟ್ಟದ ಹೋರಾಟಗಳನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಇದು GBA ವ್ಯಾಪ್ತಿನಲ್ಲಿ ಇವತ್ತು ಮಾಡ್ತಾ ಇರೋಂಥದ್ದು. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ತೆರವು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ನಾವು ಮಾಡ್ತೀವಿ. ಇವತ್ತು ನಮಗೂ ಕೂಡ ಬದುಕುವ ಹಕ್ಕಿದೆ. ಬದುಕಕ್ಕೆ ಬಿಡ್ದಿರ ಅವ್ರೊಂದು ಕಡೆ ಲೋನ್ಗಳನ್ನು ಕೊಡೋದು, PM ಸ್ವಾನಿಧಿ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲೋನ್ಗಳನ್ನು ಕೊಟ್ಟಿದ್ದಾರೆ. ಆ ಲೋನ್ಗಳನ್ನು ತೀರಿಸಲಿಕ್ಕೆ ಆಗದೇ ಇರೋ ರೀತಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ನಿಮ್ಗೆ ಈಗಾಗಲೇ ಗೊತ್ತಿರೋಂಗೆ ಫುಟ್ಪಾತ್ ವ್ಯಾಪಾರಿಗಳು ಅಂತೇಳಿ ನಾವೇನು ಅನ್ಕೊತೀವಿ, ಬೀದಿ ಬದಿ ವ್ಯಾಪಾರಿಗಳು ಅಂತೇಳಿ, ಇವತ್ತು ಫುಟ್ಪಾತ್ ಮೇಲೆ ಕೆಲವ್ರು ನಿಲ್ಲಿಸಿದ್ದಾರೆ, ಕೆಲವ್ರು ಇಲ್ಲ, ಕೆಲವ್ರು ಕೆಳಗಡೆ ನಿಲ್ಲಿಸ್ಕೊಂಡಿದ್ದೀವಿ. ಆದರೆ ಇವತ್ತು ನಮಗೂ ಮತ್ತು ಪಾದಚಾರಿಗಳಿಗೂ ಒಡಕನ್ನು ಉಂಟು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವೇನಾದರೂ ಒಂದು ಸ್ಟೇಟ್ಮೆಂಟನ್ನು ಹಾಕಿದ್ರೆ ಎತ್ತಿಸ್ರಿ ಎಲ್ಲರನ್ನೂ ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಸರ್ಕಾರ ಸೃಷ್ಟಿ ಮಾಡಾಕ್ಬಿಟ್ಟಿದೆ ನಮ್ಮಿಬ್ರಿಗೂ ಒಂದು ರೀತಿ ಗೊಂದಲ ಮಾಡಿಕೆ ಅಂತೇಳಿ. ನಾವಿಬ್ಬರು ಕೂಡ ಅನ್ಯೂನ್ಯವಾಗಿ ಬದುಕ್ತಾ ಇದ್ದೀವಿ. ಪಾದಚಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಅದನ್ನು ಈ ಎತ್ತಂಗಡಿ ಮಾಡಿಸೋದ್ರ ಮೂಲಕ ನಮ್ಮನ್ನು ವೈರಿಗಳಾಗಿ ಮಾಡುವಂಥ ಸರ್ಕಾರದ ನೀತಿ ಇದೆಯಲ್ಲ, ಅದನ್ನು ವಾಪಸ್ ತಗೊಬೇಕು. ಮತ್ತು ಇನ್ನೊಂದು, ನಿಮ್ಗೆ ಈಗಾಗಲೇ ಗೊತ್ತಿರೋಂಗೆ ಹಲವಾರು ಕಡೆ ಫುಟ್ಪಾತ್ಗಳೇ ಇಲ್ಲ. ಫುಟ್ಪಾತ್ಗಳು ದುರಸ್ತಿನಲ್ಲಿದ್ದಾವೆ. ಯಾರು ಕೂಡ ಫುಟ್ಪಾತ್ಗಳಲ್ಲಿ ಹತ್ತುವಂಥ ಸ್ಥಿತಿನಲ್ಲೂ ಇಲ್ಲ. ಆ ಫುಟ್ಪಾತ್ಗಳಲ್ಲಿ ಕಲ್ಲುಗಳನ್ನು ಸರಿಯಾಗಿಲ್ಲ, ಹಳ್ಳ ಬಿದ್ದೋಗೆ. ಇವಾಗ ಬರ್ತಾ ವಿನಾಯಕ ಟ್ಯಾಕಿಸ್ ಹತ್ರ ನೋಡ್ಕೊಂಬಂದೆ, ಎಷ್ಟು ಸ್ಮೆಲ್ ಅಂದರೆ ಅಲ್ಲಿ ನಿಲ್ಲಿಸ್ಲಿಕ್ಕಾಗಲ್ಲ. 1 ಸೆಕೆಂಡ್ ಕೂಡ ಗಾಡಿನ ನಿಲ್ಲಿಸಿ ನಿಂತ್ಕೊಳ್ಳಿಕ್ಕೆ ಆಗದೆ ಇರೋಂಥ ಪರಿಸ್ಥಿತಿ. ನಾವೇನಾದರೂ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಇಲ್ಲ ಅಂತ ಅಂದರೆ, ಫುಟ್ಪಾತ್ ಮೇಲೋ ಫುಟ್ಪಾತ್ ಕೆಳಗಡೆನೋ ವ್ಯಾಪಾರ ಮಾಡಲಿಲ್ಲ ಅಂದರೆ ಅಲ್ಲಿ ಪರಿಸ್ಥಿತಿ ಏನಾಗ್ತದೆ ಅಂತ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ಕಸಗಳನ್ನು ತಂದು ಆ ಫುಟ್ಪಾತ್ ಮೇಲೆ ಹಾಕಿ ಹೋಗ್ತಾರೆ. ಎಲ್ಲ ಜನರು ಬಂದು ಈ ಮನೆ ಮಠ ಇಲ್ದಿರೋರು ಹೊರಗಡೆ ಇರೋಂಥ ಜನ ಎಲ್ಲ ಬಂದು ಅಲ್ಲಿ ಯೂರಿನ್ ಪಾಸ್ ಮಾಡೋಂಥದ್ದು, ನಾಯಿಗಳ ಗಲೀಜನ್ನು ಮಾಡೋಂಥದ್ದು, ಇಂಥ ವ್ಯವಸ್ಥೆಗಳು ತುಂಬ ಕಡೆ ಇದೆ. ಅದನ್ನು ಸರಿ ಮಾಡಲಿಕ್ಕೆ ಆಗದೆ ಇರೋಂಥ ಸರ್ಕಾರ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಂದ ತೊಂದರೆ ಆಗ್ತಾ ಇದೆ ಅಂತೇಳಿ ಹೇಳೋವಂಥದ್ದು ಇದೆಯಲ್ಲ, ಅದನ್ನು ನಾವು ಒಪ್ಕೊಳ್ಳಲ್ಲ. ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಂದನೇ ಮಾಡೋದ್ರಿಂದನೇ ಜನಗಳು ಸಾಯ್ತಾ ಇದ್ದಾರೆ ಅಂತ ಹೇಳೋವಂಥದ್ದು ಇದೆಯಲ್ಲ, ಅದು ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಎಲ್ಲ ಕಡೆ ರಸ್ತೆ ಗುಂಡಿಗಳಿದೆ, ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಈ ರೀತಿ ಸರಿಯಾದಂಥ ಸೌಲಭ್ಯಗಳಿದ್ದೀರಾ, ರಸ್ತೆಗಳನ್ನು ಮುಚ್ಚಲಿಕ್ಕೆ ಆಗದಿರಾ, ಫುಟ್ಪಾತ್ಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿದಿರಾ, ಇವತ್ತು ಆಕ್ಸಿಡೆಂಟ್ಗಳಿಗಾಗಿ ಜನ ಸಾಯ್ತಾ ಇದ್ರು ಕೂಡ ಫುಟ್ಪಾತ್ ವ್ಯಾಪಾರಿಗಳಿಂದ ಸಾಯ್ತಾ ಇದ್ದಾರೆ ಅನ್ನೋಂಥ ಒಂದು ಸ್ಟೇಟ್ಮೆಂಟನ್ನು ಕೃಷ್ಣೇ ಬೈರೇಗೌಡ ಸರ್ ಕೊಟ್ಟಿದ್ದಾರಲ್ಲ, ಆ ಒಂದು ಮಾತನ್ನು ವಾಪಸ್ ತೊಗೊಬೇಕು. ನಮ್ಮಿಂದ ಯಾವುದೇ ರೀತಿಯ ತೊಂದರೆ ಯಾರಿಗೂ ಕೂಡ ಆಗ್ತಾಯಿಲ್ಲ. ನಾವೆಲ್ಲರೂ ಕೂಡ ಅನ್ಯೂನ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗಬೇಕು. ನಮಗೆ ವೆಂಡಿಂಗ್ ಝೋನ್ಗಳನ್ನು ಮಾಡಬೇಕು, ನಮಗೆ ಗುರುತಿನ ಚೀಟಿಗಳನ್ನು ಮತ್ತೆ ಕೊಡಬೇಕು. ಯಾವುದೇ ಕಾರಣಕ್ಕೂ ತೆರವು ಕಾರ್ಯವನ್ನು ನಿಲ್ಲಿಸಬೇಕು, ಈಗಲೇ ತೆರವನ್ನು ಮಾಡಬಾರ್ದು ಅಂತೇಳಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
ಇತ್ತೀಚಿನ ದಿನಗಳಲ್ಲಿ ಬೀದಿ ವ್ಯಾಪಾರಿಗಳ ಎತ್ತಂಗಡಿ ನಡೀತಾ ಇದೆ. ಅದು ಕಾನೂನು ಬಾಹಿರ ಎತ್ತಂಗಡಿ. ಅದು ನಮ್ಮ ಎತ್ತಂಗಡಿ ಏನಕ್ಕೆ ಮಾಡ್ತಾರೆ ಅವರು? ಕಾನೂನೇ ಇದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2014ರಲ್ಲಿ ಲಾಸ್ಟ್ ಕ್ಯಾಬಿನೆಟಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕಾನೂನನ್ನು ತಂದಿದ್ದು. ಅದೇ ಕಾನೂನು ಇವಾಗ ಜಾರಿಯಲ್ಲಿರೋದು. ಆ ಕಾನೂನನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದೆ ಯಾವುದೋ ಸುಪ್ರೀಂ ಕೋರ್ಟ್ ಆರ್ಡ್ರು ಅಂತ ಹೇಳ್ತಾರಲ್ಲ, ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲೂ ಇದೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಮೊನ್ನೆನೂ ಇದೆ. ಡೆಕ್ಕನ್ ಪೇಪರಲ್ಲಿ ನಾನು ಓದಿದ್ದೀನಿ, ಫ್ರಂಟ್ ಪೇಜಲ್ಲಿದೆ. ಅದು ಫ್ರಂಟ್ ಪೇಜಲ್ಲಿ ಬೀದಿ ವ್ಯಾಪಾರಿಗಳ ಕಾನೂನು ಗಮನದಲ್ಲಿ ಇಟ್ಕೊಂಡು ನೀವು ಎತ್ತಂಗಡಿ ಮಾಡಬೇಕು ಅಂತಲೇ ಹೇಳುತ್ತೆ. ಆದರೆ ಇವಾಗ ಅದಕ್ಕೂ ಮುಂಚೆ ನಾನೊಂದು ಪ್ರಸ್ತಾಪ ಮಾಡ್ತೀನಿ. ಇವಾಗ 23ರಲ್ಲಿ ಚುನಾವಣೆ ಆಯ್ತಲ್ಲ, 23ರಲ್ಲಿ ಚುನಾವಣೆ ಆದಾಗ ಇದೇ ಕಾಂಗ್ರೆಸ್ನ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದ್ರಲ್ಲ. ಬೆಂಗಳೂರಿಗೆ ಬಂದಾಗ ಅವರು ನಮ್ಮ ಬೀದಿ ವ್ಯಾಪಾರಿಗಳ ಜೊತೆ ಸಂವಾದ ಮಾಡಿದ್ರು. ನಮಗೆ ಸಪೋರ್ಟ್ ಮಾಡಿ ನಮ್ಮ ಸರ್ಕಾರ ಬಂದರೆ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನು ಮಾಡ್ತೀವಿ, ನಾವು ಬಡವರ ಪರ ಇರೋದು ನಮ್ಮದು ಪಕ್ಷ, ಆ ಪಕ್ಷನ ಅಧಿಕಾರಕ್ಕೆ ತಗೊಂಬನ್ನಿ ಅಂತ ಹೇಳಿದಾಗ ನಮ್ಮ ಬೀದಿ ವ್ಯಾಪಾರಿಗಳು ಮತ್ತು ಮಧ್ಯಮ ವರ್ಗದವರು ಬಡವರೆಲ್ಲನೂ ಕಾಂಗ್ರೆಸ್ಗೆ ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಬಂತಲ್ಲ. ಆಗ DK ಶಿವಕುಮಾರ್ ಸಾಹೇಬ್ರೇನೇ ಇದ್ರಲ್ಲ ಅಧ್ಯಕ್ಷರಾಗಿ, ಆ ಸಂವಾದದಲ್ಲಿ ಅವರು ಇದ್ರಲ್ಲ. ಎಲ್ಲ ಆದಮೇಲೆ ಇವಾಗ ಅವರೇ ಹೇಳಿದರು ಒಳ್ಳೇದು ಮಾಡ್ತೀವಿ ಅಂತ. ಇವಾಗ ನಮ್ಮ ಎತ್ತಂಗಡಿ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ನಮ್ಮ ರಾಹುಲ್ ಗಾಂಧಿ ಅವರೇ ಸ್ಪಷ್ಟನೆ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ, ಯಾಕೆ ಈ ರೀತಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಬೀದಿ ವ್ಯಾಪಾರಿಗಳಿಗೆ ಏನು ಮಾಡಿಕೊಡ್ತೀರಾ ಅನ್ನೋದನ್ನು ಹೇಳೋದನ್ನು ರಾಹುಲ್ ಗಾಂಧಿಯವರೇ ಹೇಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ, ಜಂಟಿ ಹೋರಾಟ ಸಮಿತಿಯ ಮೂಲಕ. ಅದೇ ರೀತಿ ಇವಾಗ ಸೆಕ್ಷನ್ 3 ಪ್ರಕಾರ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಸಂಪೂರ್ಣ ಸಮೀಕ್ಷೆ ಮಾಡಿ ಅವ್ರಿಗೆ ಗುರುತಿನ ಚೀಟಿ ನೀಡಿ ವ್ಯವಸ್ಥಿತವಾದ ಜಾಗನ ಗುರುತು ಮಾಡಿ ಕೊಡೋವರೆಗೂ ಯಾವುದೇ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಬಾರ್ದು ಅಂತ ಹೇಳುತ್ತೆ ಸೆಕ್ಷನ್ 3 ಪ್ರಕಾರ. ಅದೇ ರೀತಿ ಸೆಕ್ಷನ್ 18(1) ಪ್ರಕಾರ ವೆಂಡಿಂಗ್ ಝೋನ್ಗಳನ್ನ ಗುರುತಿಸಿ TVC ಮೂಲಕ ಆಗಬೇಕದು. ಕಾನೂನು ಪ್ರಕಾರ ವೆಂಡಿಂಗ್ ಝೋನ್ನ ಗುರುತಿಸ್ಬೇಕು. ಅದು ಟೌನ್ ವೆಂಡಿಂಗ್ ಕಮಿಟಿ ಇದೆ, ಪಟ್ಟಣ ವ್ಯಾಪಾರ ಸಮಿತಿ. ಪಟ್ಟಣ ವ್ಯಾಪಾರ ಸಮಿತಿನಲ್ಲಿ ಚರ್ಚೆಯಾಗಿ ಯಾವ್ದು ವೆಂಡಿಂಗ್ ಝೋನು ಯಾವ್ದು ನೋ ವೆಂಡಿಂಗ್ ಝೋನು ಅಂತ ಗುರುತಿಸ್ಬೇಕು. ಅದೆಲ್ಲ ಮಾಡದೆ ಇವರು ಕಾನೂನು ಬಾಹಿರವಾಗಿ ಎತ್ತಂಗಡಿ ಮಾಡೋದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಈ ಎತ್ತಂಗಡಿಯನ್ನು ಕೂಡಲೇ ನಿಲ್ಲಿಸಬೇಕು ಅನ್ನೋ ಒತ್ತಾಯನ ನಮ್ಮ ಜಂಟಿ ಹೋರಾಟ ಸಮಿತಿ ಮಾಡ್ತಾ ಇದೆ. ಸೆಕ್ಷನ್ 18(3) ಪ್ರಕಾರ ನಮಗೆ ನೋಟಿಸ್ ಕೊಡಬೇಕಾಗತ್ತೆ. ಇವ್ರು ಹೇಳ್ತಾ ಇದ್ದಾರೆ ನೋಟಿಸ್ ಕೊಡ್ತಾ ಇದ್ದೀವಿ, ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ. ಯಾರಿಗೂ ನೋಟಿಸೇ ಕೊಡ್ತಾ ಇಲ್ಲ. ಯಾವ ನೋಟಿಸ್ ಕೊಟ್ಟಿದ್ದಾರೆ? ಕೊಡಬೇಕು ಅಂತ ಹೇಳಿದ್ರೆ ಟೌನ್ ವೆಂಡಿಂಗ್ ಕಮಿಟಿ ಮೂಲಕನೇ ಆಗಬೇಕದು, ಕಾನೂನು ರೀತಿಯಲ್ಲಿ ಆಗಬೇಕು. ಎಲ್ಲ ಕಾನೂನು ಬಾಹಿರವಾಗೇ ಮಾಡ್ತಾ ಇರೋ ಚಟುವಟಿಕೆ ಹೊರತು ಕಾನೂನು ಪರವಾಗಿ ಯಾವುದೇ ಚಟುವಟಿಕೆ ಮಾಡ್ತಾ ಇಲ್ಲ ಇವರು. ಕಾನೂನು ಪರವಾಗಿ ಚಟುವಟಿಕೆ ಮಾಡಬೇಕು ಅಂತ ನಮ್ಮ ಜಂಟಿ ಹೋರಾಟ ಸಮಿತಿ ಒತ್ತಾಯ ಮಾಡುತ್ತೆ ನಮ್ಮದು. ಅದೇ ರೀತಿ ಇವಾಗ ನಮ್ಮದು ತೆರವು ಮಾಡ್ತಾ ಇದ್ದಾರಲ್ಲ, ತೆರವು ಮಾಡೋ ಸ್ಥಳದಲ್ಲಿ ಬೇರೆ ಬೇರೆ ಕಾರುಗಳು ಬಂದು ನಿಲ್ತದಲ್ಲ. ನಮ್ಮ ಬೀದಿ ವ್ಯಾಪಾರ ಮಾಡಿದ್ರೆ ಜನಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ತಾರಲ್ಲ, ಬೀದಿ ವ್ಯಾಪಾರದಿಂದ ಜನಕ್ಕೆ ತೊಂದರೆ ಏನೂ ಆಗ್ತಾಯಿಲ್ಲ. ಅದು ನಮ್ಮನ್ನು ಎತ್ತಂಗಡಿ ಮಾಡಿ ಶ್ರೀಮಂತ ವರ್ಗಕ್ಕೆ ಫ್ರೀಯಾಗಿ ಕಾರ್ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದೆ. ಅದನ್ನು ಬಿಟ್ಟು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಅವ್ರು ತೆರವು ಕಾರ್ಯಾಚರಣೆ ಮಾಡಲಿ. ಅದು ಟೌನ್ ವೆಂಡಿಂಗ್ ಕಮಿಟಿ ಮೂಲಕ ಆಗಬೇಕು. ಅದು ಸಚಿವರ ಗಮನಕ್ಕೆ ಬರಬೇಕದು ಕಾನೂನು ಏನಿದೆ ಅಂತ. ಕಾನೂನು ಏನಿದೆ ಅಂತ ತಿಳ್ಕೊಳ್ಳೋದೇನೆ ಸುಮ್ಮನೆ ಏಕಾಏಕಿ ಸುಪ್ರೀಂ ಕೋರ್ಟ್ ಆರ್ಡ್ರು ಅಂತ ಹೇಳೋದು ಅದು ತಪ್ಪು. ಇನ್ನು ಇವರೊಬ್ಬರು ಪ್ರಸ್ತಾಪ ಮಾಡಿದ್ರಲ್ಲ ಸಚಿವರು, 300 ಜನ ಸತ್ತಿದ್ದಾರೆ ಅಂತ. 300 ಜನ ಸತ್ತಿರೋದು ನಮ್ಮ ಬೀದಿ ವ್ಯಾಪಾರಿಗಳಿಂದಲ್ಲ, ರಸ್ತೆ ಸರಿ ಇಲ್ಲದೆ ಇರೋದ್ರಿಂದ, ರಸ್ತೆ ದಾಟುವಾಗ ಸತ್ತಿರೋದು. ನಮ್ಮ ಬೀದಿ ವ್ಯಾಪಾರಿ ಸತ್ತಿರೋದು ವ್ಯಾಪಾರದಿಂದ ಸತ್ತಿರೋದು ಅಂತ ಎಲ್ಲೂ ಅವ್ರು ಪ್ರೂವ್ ಮಾಡೋಕ್ಕಾಗಿಲ್ಲ. ಅದು ಸುಮ್ಮನೆ ನಮ್ಮ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ನಮ್ಮ ಬೀದಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಒಟ್ಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ವ್ಯಾಪಾರ ಇದು. ಆದರೆ ಅದನ್ನು ಕಾನೂನು ಬಾಹಿರವಾಗಿ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ನಿಲ್ಲಿಸಬೇಕು ಅನ್ನೋ ಒತ್ತಾಯನೂ ನಾವು ಜಂಟಿ ಹೋರಾಟ ಸಮಿತಿ ಮೂಲಕ ಮಾಡ್ತಾ ಇದ್ದೀವಿ. ನಮ್ಮ ಒತ್ತಾಯ ಇರೋದು ಅಷ್ಟೇನೇ, ಸಚಿವರಿಗೆ ನಾವು ಹಲವಾರು ಪ್ರಶ್ನೆಗಳನ್ನ ಕೇಳ್ತೀವಿ. ಆ ಪ್ರಶ್ನೆಗೆ ಸಚಿವರು ನಮಗೆ ಉತ್ತರ ಕೊಡಲಿ. ಅದನ್ನು ಸಚಿವರಿಗೆ ಪ್ರಶ್ನೆಗಳು, ಏಕಾಏಕಿ ಬೀದಿ ವ್ಯಾಪಾರಿಗಳಿಗೆ ಆದ ನಷ್ಟವನ್ನು ಅವರು ಪರಿಹಾರ ಕೊಡ್ತಾರೆ ಅವರು. ಒಂದು. ಎರಡನೇದಾಗಿ, ಮುಖ್ಯ ರಸ್ತೆಯಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಆದೇಶಿಸಿದ್ದಾರಲ್ಲ, ಅದೇ ರಸ್ತೆಯಲ್ಲಿ ಇನ್ನೂ ಯಾಕೆ ಉಚಿತ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ನಿಷೇಧ ಮಾಡಲಿಲ್ಲ ಅದನ್ನು. ಒಂದು. ಮುಖ್ಯ ರಸ್ತೆ ಬಿಟ್ಟು ಅಕ್ಕಪಕ್ಕ ರಸ್ತೆಗೆ ಹೋಗಿ ಅಂತ ಹೇಳ್ತಾರಲ್ಲ, ಅಲ್ಲಿ ಕಿರಿದಾದ ರಸ್ತೆಗಳಿದ್ದಾವೆ, ಅಲ್ಲಿ ನಮ್ಗೆ ವ್ಯಾಪಾರ ಮಾಡೋದಕ್ಕೂ ಆಗೋದಿಲ್ಲ. ಅದ್ರ ಬಗ್ಗೆ ಉತ್ತರ ಕೊಡಲಿ ಅವರು. ಬೀದಿ ವ್ಯಾಪಾರಿಗಳ ಕಾನೂನು ಮತ್ತು ಸಂಬಂಧಪಟ್ಟ ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ಗೊತ್ತಿಲ್ವಾ ಸಚಿವರಿಗೆ, ಅಥವಾ ಗೊತ್ತಿದ್ದ ಉಲ್ಲಂಘನೆ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಉತ್ತರ ಕೊಡಲಿ ಅವರು. ತಾವು ಅಧಿಕಾರಕ್ಕೆ ಬಂದ ಮೇಲೆ ಒಮ್ಮೆಯೂ ನಾವು ಎದುರಿಸ್ತಿರುವ ಕಷ್ಟದ ಬಗ್ಗೆ ವಿಚಾರಿಸಿಲ್ಲ ಅವರು.
ಅದ್ರ ಬಗ್ಗೆ ಉತ್ತರ ಕೊಡಲಿ ಅವರು ಏನು ಮಾಡಿದ್ದಾರೆ ನಮಗೆ ಅಂತ. ಮೂರು ತಿಂಗಳ ಹಿಂದೆ ನಗರದ ಶಾಸಕರ ಸಭೆ ಕರೆದು ನಾವು ಮಾಡಿದ್ದೀವಿ, ನಿಜ ಅದು. ಆದರೆ ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ, ರೈಟಿಂಗಲ್ಲಿ ಕೊಡಲಿ ಆದೇಶನ. ಎಲ್ಲ ಅಧಿಕಾರಿಗಳು ಬಂದು ನಮಗೆ ಆದೇಶ ಇದೆ ಅಂತಾರೆ. ನಾವು ಆದೇಶನ ಕೇಳಿದ್ರೆ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಕಾರ್ಪೊರೇಷನ್ ಅಧಿಕಾರಿ ಇರ್ಬೋದು, ಯಾರೂ ಆದೇಶದ ಪ್ರತಿಯನ್ನೇ ಕೊಡ್ತಾ ಇಲ್ಲ. ಆದೇಶದ ಪ್ರತಿನ ತೋರಿಸಿ ಅವರು ಮಾತಾಡಲಿ. ಅದಕ್ಕೋಸ್ಕರ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. 8ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೆಳಗ್ಗೆ 10 ಗಂಟೆಗೆ. ಮುಂದಿನ ದಿನಗಳಲ್ಲಿ ಅವರು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ರಾಜ್ಯ ಮಟ್ಟದ ಹೋರಾಟಕ್ಕೆ ಸಜ್ಜಾಗಬೇಕಾಗತ್ತೆ ನಮ್ಮ ಎಲ್ಲ ಬೀದಿ ವ್ಯಾಪಾರಿಗಳು. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಅದಕ್ಕಿಂತ ಮೊದಲು ನಮ್ಮ ರಾಹುಲ್ ಗಾಂಧಿ ಅವರು ಇದಕ್ಕೆ ಉತ್ತರನೇ ಕೊಡಬೇಕು ಅಂತ ನಮ್ಮ ಒತ್ತಾಯ ಇದೆ ಜಂಟಿ ಹೋರಾಟ ಸಮಿತಿದು. ಅವ್ರು ಬಂದು ಹೇಳಿದ್ರು ನಿಮ್ಮ ಬೀದಿ ವ್ಯಾಪಾರಿಗಳಿಗೆ ಒಳ್ಳೇದು ಮಾಡ್ತೀವಿ ಅಂತ, ಅದನ್ನು ಒಳ್ಳೇದು ಮಾಡಿಲ್ಲ. ಆದ್ದರಿಂದ ನಾವು ಒತ್ತಾಯ ಮಾಡ್ತೀವಿ, ಕೂಡಲೇ ಎತ್ತಂಗಡಿಯನ್ನು ನಿಲ್ಲಿಸಬೇಕು ಅಂತ. ಎತ್ತಂಗಡಿ ಸರ್ಕಾರ ಮಾಡ್ತಾ ಇದೆಯಲ್ಲ, ಯಾವ ಕಾನೂನು ಅಡಿಯಲ್ಲಿ ಮಾಡ್ತಾ ಇದೆ? ಇವ್ರಿಗೆ ಕೋರ್ಟ್ ಆರ್ಡ್ರ್ ಕೊಟ್ಟಿರೋದು, ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಟ್ಟಿರೋದು ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಅಂತ ಅಲ್ಲ. ಫುಟ್ಪಾತ್ ಮೇಲಿರುವ ಪರ್ಮನೆಂಟ್ ಸ್ಟ್ರೆಚರ್ಗಳು, ಅಂಗಡಿ ಮಾಲೀಕರು ಏನು ಆಚೆಗೆ ತೊಗೊಂಬಂದು ಇಟ್ಕೊಂಡಿದ್ದಾರೆ ಅದು, ಮತ್ತು ವೆಹಿಕಲ್ ಪಾರ್ಕಿಂಗ್ ಏನಾಗಿದೆ ಅದನ್ನು ತೆರವುಗೊಳಿಸಿ ಅಂತ ಹೇಳಿರೋದು. ಆದರೆ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಿದ್ದಾರೆ ಟಾರ್ಗೆಟ್ ಮಾಡಿ. ಇವರು ತೆರವುಗೊಳಿಸ್ತಾರ ಜಾಗನೂ ಅಷ್ಟೇ. ಇವ್ರು ಏನು 2000 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ. ಬರೀ ಬೀದಿ ವ್ಯಾಪಾರಿ ಎಲ್ಲೆಲ್ಲಿದ್ದಾರೆ ಅದನ್ನು ಕೌಂಟಿಂಗ್ ಮಾಡಿಕೊಂಡು ಆ ಜಾಗ ಮಾತ್ರ ತೆರವುಗೊಳಿಸ್ತಿದ್ದಾರೆ, ಬೇರೆ ಎಲ್ಲೂ ತೆರವುಗೊಳಿಸ್ತಾ ಇಲ್ಲ. ಕಾರ್ ಪಾರ್ಕಿಂಗ್ ಇದೆ, ಮತ್ತು ಇದು ಫಿಲ್ಟರ್ ವಾಟ್ರ್ ಇದೆ, ರೋಡಲ್ಲಿದೆ ಫಿಲ್ಟರ್ ವಾಟ್ರು ಆರ್ ಆರ್ ನಗರದಲ್ಲಿ. ಮತ್ತು ಅದಲ್ಲದೆ BBMP ಇದೆ, ಒಂದು ಆಫೀಸ್ ಇದೆ ರೋಡಲ್ಲಿದೆ, ಫುಟ್ಪಾತಲ್ಲಿ ದೊಡ್ಡದಾಗಿ ಒಂದು ಹಾಸ್ಪಿಟ್ಲು ಮಾಡ್ಕೊಂಡಿದ್ದಾರೆ. ಮತ್ತು ಜನ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಕಟ್ಟೆ ಕಟ್ಕೊಂಡಿದ್ದಾರೆ. ಇದಕ್ಕೆಲ್ಲ ಜಾಗ ಇದೆ, ಬೀದಿ ವ್ಯಾಪಾರಿಗಳು ಬದುಕೋಕ್ಕೆ ಜಾಗ ಇಲ್ವಾ? ನಾನು ಸರ್ಕಾರಕ್ಕೆ ಸ್ಟ್ರೈಟಾಗಿ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ಆರ್ ಆರ್ ನಗರ ಒಂದೇ ಅಲ್ಲ, ಆ ಥರ ತುಂಬ ಜಾಗದಲ್ಲಿದೆ. ಬಡವ್ರಿಗೆ ಕಾನೂನು ಪ್ರಕಾರ 2014 ಆ್ಯಕ್ಟ್ ಪ್ರಕಾರವಾಗಿ ಅವ್ರದ್ದೇ ಆದ ವೆಂಡಿಂಗ್ ಝೋನ್ ಕನ್ಸಿಡರ್ ಆಗೋವರೆಗೂ, ಪಟ್ಟಣ ವ್ಯಾಪಾರ ಸಮಿತಿಯಿಂದ ತೀರ್ಮಾನ ಆಗಿ ಅವ್ರಿಗೆ ಕನ್ಸಿಡರ್ ಮಾಡುವವರೆಗೂ ಯಾವುದೇ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಬಾರ್ದು ಅಂತ ನಾನು ಸರ್ಕಾರಕ್ಕೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮತ್ತು ಬೀದಿ ವ್ಯಾಪಾರಿ ಕಾನೂನು ಅಡಿಯಲ್ಲಿ ಅವ್ರಿಗೆ ಆದ ಒಂದು ID ಕಾರ್ಡ್ ಕೊಡಬೇಕು ಅಂತಿದೆ. ID ಕಾರ್ಡ್ನ 42 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಕಾರ್ಡ್ನ ಕೊಟ್ಟಿದ್ದೀರಾ. ಈ ಕಾರ್ಡ್ನ ಕೊಟ್ಟು ನೀವು ಈ ಕಾರ್ಡ್ನ 10 ಸರಿ ಇಲ್ಲ 5 ಸರಿ ಇಲ್ಲ ಅಂತೇಳಿ ಇದು ಮಾಡಿದ್ದೀರಾ. ಇದನ್ನು ಸ್ಟಾಪ್ ಮಾಡಿದ್ದೀರಾ, ಅರ್ಧಂಬರ್ಧಕ್ಕೆ ಸ್ಟಾಪ್ ಆಗಿದೆ. ಈ ಕಾರ್ಡ್ನ ಹೊಸದು ಏನು ಕಾರ್ಡ್ ಕೊಡಬೇಕು ಅಂತಿದ್ದೀರಾ ಆ ಕಾರ್ಡ್ನ ಇಮಿಡಿಯೇಟ್ ಆದಷ್ಟು ಬೇಗ ಬಿಡುಗಡೆ ಆಗಬೇಕು. ಕಾರ್ಡ್ ಇರೋರು, ಸರ್ವೆ ಆಗಿರೋರನ್ನು ಮತ್ತು ಸರ್ವೆ ಆಗದೆ ಇರೋರನ್ನು ಸರ್ವೆ ಮಾಡಬೇಕು. ಯಾಕೆಂದರೆ ನಾವು ತುಂಬ ಸತಿ ಮನವಿಗಳನ್ನ ಕೊಟ್ಟಿದ್ದೀವಿ, ತುಂಬ ಎಲ್ಲ ಝೋನಲ್ಲೂ ಮನವಿಗಳು ಕೊಟ್ಟು ಅದ್ರ ಜೊತೆಗೆ ಸುಮಾರು ಜನ ಅಪ್ಲಿಕೇಶನ್ಗಳು ಕೊಟ್ಟಿದ್ದಾರೆ ಬೀದಿ ವ್ಯಾಪಾರಿಗಳು. ನಮಗೆ ಸರ್ವೆ ಆಗಿಲ್ಲ, ID ಕಾರ್ಡ್ ಕೊಡಿ ಅಂತೇಳಿ. ಅದನ್ನು ಕರೆಕ್ಟ್ ರೀತಿಯಲ್ಲಿ ಎಲ್ಲರನ್ನೂ ರಿಟರ್ನ್ ತಿರ್ಗಾ ನೀವು ಹೊಸ ಸರ್ವೆ ಮಾಡಿ ಅವರೆಲ್ಲರಿಗೂ ID ಕಾರ್ಡ್ ಕೊಡಬೇಕು. ಯಾರಿಗೆ ಸರ್ವೆ ಆಗಿಲ್ಲ ಅವರಿಗೆ, ಸರ್ವೆ ಆಗಿರೋರಿಗೆ ಇಮಿಡಿಯೇಟ್ ID ಕಾರ್ಡ್ನ ಬಿಡುಗಡೆ ಮಾಡಬೇಕು. ಸರ್ಕಾರ ಸುಮ್ಮನೆ ಎತ್ತಂಗಡಿ ಮಾಡಿಕೊಂಡು ಅಧಿಕಾರಿಗಳು ಸರ್ಕಾರ ಹೇಳ್ತು ಅಂತ ಹೇಳಿ ಅಧಿಕಾರಿಗಳು ಮಿನಿಸ್ಟ್ರನ್ನ ತೋರಿಸ್ಕೊಂಡು ನಾಟಕ ಮಾಡ್ಕೊಂಡು ಹೀಗೆ ಹೋದರೆ ಮುಂದಿನ ದಿನಗಳಲ್ಲಿ ಬೀದಿ ವ್ಯಾಪಾರಿಗಳು ರೊಚ್ಚಿಗೆದ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ. ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ಬೀದಿ ವ್ಯಾಪಾರಿಗಳಿಗೆ ತಿನ್ನೋದಕ್ಕೆ ಬಿಡಿ, ಅನ್ನ ತಿನ್ನೋಕ್ಕೆ ದುಡಿದು ತಿಂತಾ ಇದ್ದಾರೆ ಅವರು. ನಿಮ್ಮ ಹತ್ರ ಒಂದು ಭಿಕ್ಷಾ ಬೇಡ್ತಾ ಇಲ್ಲ, ಕೆಲಸ ಕೊಡಿ ಅಂತ ಕೇಳ್ತಾ ಇಲ್ಲ, ಮತ್ತು ಮತ್ತೊಂದು ನಿಮ್ಮನ್ನ ಕೊಡಿ ಅಂತ ಯಾರೂ ಬೇಡ್ತಾ ಇಲ್ಲ. PM ಸ್ವಾನಿಧಿ ಅಡಿಯಲ್ಲಿ ಸಾಲ ಕೊಟ್ಟಿದ್ದೀರಾ, ಸಾಲನ ತೀರ್ಸೋಕ್ಕಾಗ್ತಾಯಿಲ್ಲ. ಅದಲ್ಲದೆ ಅವ್ರವ್ರು ಸಾಲ ಮಾಡ್ಕೊಂಡಿದ್ದಾರೆ, ಪರ್ಸ್ನಲ್ ಸಾಲ, ಅವನ್ನೂ ತೀರ್ಸೋಕ್ಕಾಗ್ತಾಯಿಲ್ಲ. ಮನೇಲಿ ಡಯಾಲಿಸಿಸ್ ಪೇಷಂಟ್ಗಳಿದ್ದಾರೆ, ಕೈ ಕಾಲು ಮುರಿದೋಗಿರೋರು ಇದ್ದಾರೆ, ಕೆಲವರು ಹಾರ್ಟ್ ಪೇಷಂಟ್ಗಳಿದ್ದಾರೆ. ಇವರೆಲ್ಲ ಗಾಡಿ ತಳ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ, ಅವರಿಗೆ ಜಾಗದ ವ್ಯವಸ್ಥೆ ಆಗಲೇಬೇಕಾಗತ್ತೆ. ವಯಸ್ಸಾದವರು ಇದ್ದಾರೆ ತುಂಬ ಜನ. ಒಬ್ಬರು ಮಾರ್ಕೆಟಲ್ಲಿ ಮೊನ್ನೆ ಒಬ್ಬರು ಪಿನ್ ಮಾರೋರು ಕಣ್ಣಲ್ಲಿ ನೀರು ಹಾಕೊಂಡು ಅಳ್ತಾ ಹೇಳ್ತಾರೆ, ಸಣ್ಣ ಪಿನ್ ಮಾರೋರು. ಆ ಪಿನ್ ಮಾರೋಕ್ಕೂ ಬಿಡಲ್ಲ ಅಂತಿರಲ್ರಿ ನಿಮ್ಮ ಸರ್ಕಾರದವರು, ಬೇರೆ ಏನೂ ಇಲ್ಲ. ಆ ಅಮ್ಮ ಜೀವನನೇ ಅದು. ಅದನ್ನು ಪಿನ್ನು ಅಂದರೆ ಬಟ್ಟೆ ಪಿನ್ ಎಷ್ಟು ಸಿಕ್ಬಿಡ್ತು ಅವ್ರಿಗೆ, ಅದನ್ನೂ ದುಡಿಯೋಕ್ಕೆ ಬಿಡಲ್ಲ. ಅಂದರೆ ಇದನ್ನು ಕರೆಕ್ಟಾಗಿ ಇದು ಸರ್ಕಾರ ಗಮನದಲ್ಲಿಟ್ಕೊಂಡು ಇಮಿಡಿಯೇಟ್ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾರನ್ನೂ ಎಲ್ಲೂ ಎತ್ತಂಗಡಿ ಮಾಡಬಾರ್ದು, ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂದರೆ ಈಗೇನು ಜಂಟಿ ಹೋರಾಟ ಸಮಿತಿಯಿಂದ ನಾವು ಹೋರಾಟ ಮಾಡೋಕೆ ಹೊರಟಿದ್ದೀವಿ, ಇದು ನಿಲ್ಲಲ್ಲ, ಇದು ಆರಂಭ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಸರ್ಕಾರ ಗಮನಕ್ಕೆ ತರ್ತಾ ಇದ್ವಿ. ಎಲ್ಲರೂ ಬೀದಿ ವ್ಯಾಪಾರಿಗಳು ಎಲ್ಲರೂ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡೋಂಥವ್ರು. ನಾವು ಯಾರೂ ಇಲ್ಲಿ ದೊಡ್ಡ ದೊಡ್ಡ ಲೀಡರ್ಸು, ದೊಡ್ಡ ದೊಡ್ಡ ಪಾರ್ಟಿ ಇರೋರು ಯಾರೂ ಇಲ್ಲ. ಇವತ್ತು ಏನಾಗಿದೆ ಅಂದರೆ ಬೀದಿ ವ್ಯಾಪಾರಿಗಳದ್ದು ID ಕಾರ್ಡ್ ದೊಡ್ಡ ಇಶ್ಯೂ ಮಾಡಿದ್ರು ಸರ್ಕಾರ, ಅದನ್ನೇ ವಿಫಲ ಆದರು GBA ಅಥವಾ BBMP ಅಧಿಕಾರಿಗಳು. ID ಕಾರ್ಡ್ ಕೊಡೋದಕ್ಕೆ ಒಂದು ಸರ್ವೆ ಮಾಡೋದಕ್ಕೆ 6 ತಿಂಗಳು 1 ವರ್ಷ ಮಾಡ್ತಾರೆ, ಅದನ್ನು ಮಾಡಿಕೊಡೋಕ್ಕೆ 1 ವರ್ಷ 1.5 ವರ್ಷ ಮಾಡ್ತಾರೆ. ಅದು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ 1 ವರ್ಷ ಮಾಡ್ತಾರೆ, ಮತ್ತು ಇನ್ನೊಬ್ರು ಯಾರೋ ಹೋಗಿ ಕೋರ್ಟು ಕೇಸ್ ಅಂತ ಹೋಗ್ತಾರೆ, ಅದೊಂದು 6 ತಿಂಗಳು. ಇದರಲ್ಲಿ 2 ವರ್ಷ ಕಳೆದೋಯ್ತು. ಅದ್ರ ಬಗ್ಗೆ ಯಾರು ಕೇಳೋದಿರಲಿಲ್ಲ ನಮ್ಮ ಸಚಿವರು. ಬೀದಿ ವ್ಯಾಪಾರ ಬಗ್ಗೆ ಏನಾಗಿದೆ, ಇದು ಕಾರ್ಡ್ ಬಗ್ಗೆ ಏನು ಇಶ್ಯೂ ಇದೆ, ಇವತ್ತು ಎಷ್ಟು ಬೀದಿ ವ್ಯಾಪಾರಿಗಳು ಬೆಂಗಳೂರಲ್ಲಿದ್ದಾರೆ, 2 ಲಕ್ಷ ಜನ ಬೀದಿ ವ್ಯಾಪಾರಿಗಳಿದ್ದಾರೆ. ಅದರಲ್ಲಿ ಬರೀ 27 ಜನಕ್ಕೆ ಮಾತ್ರ ID ಕಾರ್ಡ್ ಆಗಿದೆ ಅಂತ
ಎಲ್ಲ ಹೇಳ್ತಾರೆ, ಸಚಿವರಾಗಿರ್ಬೋದು, CM ಆಗಿರ್ಬೋದು, ಡಿಪ್ಟಿ CM ಅವರು ಹೇಳ್ತಾರೆ. ಯಾಕೆ ಸರ್ಕಾರಕ್ಕೆ ಇವರು ಮನವಿ ಮಾಡಬಾರ್ದು, ಯಾಕೆ ಕೆಲಸ ಕೊಡಬಾರ್ದು ಇವ್ರಿಗೆ? ಈ ಬೀದಿ ವ್ಯಾಪಾರಿಷ್ಟು ಜನ ಇದರಲ್ಲಿ ಯಾಕೆ ಇಷ್ಟು ಏನಾಗಿದೆ ಅಂತ ಅದ್ರ ಬಗ್ಗೆ ಮಾಹಿತಿ ಯಾಕೆ ಇವ್ರು ತಗೊಂಡಿಲ್ಲ? ನಮ್ಮದು ಇದು ದೊಡ್ಡ ಮಟ್ಟದಲ್ಲಿ ಇದು ಒಂದು ಉದ್ದೇಶ ಇದೆ, ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ ಅಂತ, ವಿಫಲ ಆಗಿದೆ ಸರ್ಕಾರ ಅಂತಲೂ ನಾನು ಹೇಳಕ್ಕೆ ಬಯಸ್ತೀನಿ. ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಕೃಷ್ಣ ಬೈರೇಗೌಡರೇ, ತಾವು ತುಂಬ ಒಳ್ಳೆ ಸಚಿವರು ಅಂತ ಹೆಸರು ಮಾಡಿದ್ದೀರಾ, ನಮಗೆ ಏನು ಬೇಜಾರಿಲ್ಲ, ನೀವು ಮುಂದುವರಿಸ್ಕೊಂಡು ಹೋಗಿ. ನಮ್ಮ ಬೀದಿ ವ್ಯಾಪಾರಿಗಳು ಕಷ್ಟ ಕೂಡ ನೀವು ಕೇಳಬೇಕಲ್ವಾ? ಈ ವೆಂಡಿಂಗ್ ಜೂನ್ ಏನು ಮಾಡಬೇಕು, ID ಕಾರ್ಡ್ ಬಗ್ಗೆ ನೀವು ಕೇಳ್ಬೋದಿತ್ತಲ್ವಾ? ಯಾಕೆ ಕೇಳ್ತಾ ಇಲ್ಲ? ನಮ್ಮದು ಒಂದು ಪ್ರಶ್ನೆ ಇದೆ. ಅಥವಾ ಬೀದಿ ವ್ಯಾಪಾರ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ನಾವು ಈ ದೇಶದ ಪ್ರಜೆ ಅಲ್ವಾ? ನಾವು ಈ ನಾಗರಿಕರಲ್ವಾ ಈ ಬೆಂಗಳೂರಿಗೆ? ನಾವು ಏನು ಪಾಪ ಮಾಡಿದ್ವಿ? ಬಡವ ಯಾರೋ ಇಸ್ಕೊಂಡು ತಿಂತಾನೆ, ಅದಕ್ಕೆ ಇಷ್ಟೊಂದು ಕಷ್ಟ ಕೊಟ್ಟರೆ ಜೀವನ ಹೆಂಗೆ ಮಾಡ್ತಾರೆ ಬೀದಿ ವ್ಯಾಪಾರಿಗಳು? ಅಥವಾ ಸಾಮಾನ್ಯ ಜನ ಹೆಂಗೆ ಅದನ್ನು ಈಸ್ಕೊಂಡು ಮುಂದುವರಿಸ್ತಾರೆ? ಅದನ್ನು ಕೂಡ ನೀವು ಆಲೋಚನೆ ಮಾಡಬೇಕಾಗ್ತದೆ ಸರ್ಕಾರದವರು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಬಯಸ್ತೀನಿ. ರಾಷ್ಟ್ರೀಯ ಕಾಯ್ದೆ ಆಗಿ 2014 ಆಯಿತು. ಅದೇ ರೀತಿ ಕಾಯ್ದೆನ ಜಾರಿ ಮಾಡೋದಕ್ಕೆ ಇದೇ ಥರ ಸಂಘಟನೆಗಳು ಹೋರಾಟ ಮಾಡಿ 5 ವರ್ಷ 10 ವರ್ಷ ಆಯಿತು. ಆಗ ನಮ್ಮ ಒತ್ತಡಕ್ಕೆ ಮಣಿದು 2019-20ರಲ್ಲಿ ರಾಜ್ಯ ಸರ್ಕಾರ ಒಂದು ಯೋಜನೆ ನಿಯಮನ ರೂಪಿಸ್ತು. ಆ ಟೈಮಲ್ಲಿ ಒಂದು TVCನೂ ಮಾಡ್ತು, ಬೀದಿ ವ್ಯಾಪಾರಿಗಳಿಗೆ ಒಂದು TVCನೂ ಮಾಡ್ತು, TVCಗೆ ಒಂದು ಎಲೆಕ್ಷನ್ನು ಮಾಡ್ತು, ಬಾಡಿನೂ ಎನ್ಕರೇಜ್ ಮಾಡ್ತು. ಆದರೆ ಅದನ್ನು ಮಾತ್ರ ಯಾವುದೇ ರೀತಿಯಲ್ಲಿ ಅದನ್ನು ಕಾರ್ಯಗತಕ್ಕೆ ಮಾಡಲಿಲ್ಲ. TVCಗೆ ಪವರ್ ಡೆಲಿಗೇಷನ್ ಕೊಡಲಿಲ್ಲ, ಬೇಕಾಗಿರೋಂಥ ಸೌಲಭ್ಯ ಕೊಡಲಿಲ್ಲ. ಕಾನೂನಾಗೇ ಉಳಿದಿದೆ. ಈಗ TVCಗೆ ಒಂದು ಪವರ್ ಡೆಲಿಗೇಷನ್ನೇ ಇಲ್ಲ. ಇವತ್ತು TVC ಇದ್ರೂ ಸತ್ತೋಗುಟ ಆಗಿದೆ, ಅದನ್ನು ಯಾರೂ ಕೇಳೋರಿಲ್ಲ. ಆಗ 5 ವರ್ಷ ಆದಮೇಲೆ ಅದನ್ನು ಎಲೆಕ್ಷನ್ ಮಾಡಬೇಕಾಗಿತ್ತು. ಎಲೆಕ್ಷನ್ ಮಾಡೋದಕ್ಕೆ ಕೂಡ ನಮ್ಮಲ್ಲಿ ಫಂಡ್ ಇಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಇದುವರೆಗೂ ಕಾನೂನು ಆಗಿದ ಮೇಲೆ ನಿಯಮ ಯೋಜನೆಗಳನ್ನ ಜಾರಿ ಮಾಡಿದ್ದೇ ಹೊರತು ಯಾವುದೇ ಥರದ ಯೋಜನೆಗಳನ್ನ ನಮ್ಮ ಬೀದಿ ವ್ಯಾಪಾರಿಗಳು ಕೊಟ್ಟಿಲ್ಲ. ಯೋಜನೆ ಕೊಡ್ತಿದ್ರೆ ಹೋಗಲಿ, ಅವರಿಗೆ ಜೀವನ ಮಾಡೋದಕ್ಕೆ, ಜೀವನೋಪಾಯಕ್ಕೆ ಅವರು ವ್ಯಾಪಾರ ಮಾಡ್ತಾಯಿದ್ದಾರೆ. ಅವ್ರನ್ನ ನೆಮ್ಮದಿಯಾಗಿ ವ್ಯಾಪಾರ ಮಾಡೋದಕ್ಕಾದ್ರೂ ಬಿಟ್ಟಿದ್ದಾರಾ? ಅದು ಇಲ್ಲ. ಇವತ್ತು ಹೇಳ್ತಾ ಇದ್ದಾರೆ ಬೀದಿ ವ್ಯಾಪಾರಿಂದ ಅನಾನುಕೂಲ ಆಗ್ತಾಯಿದೆ, ಅಲ್ಲಿ ಆಕ್ಸಿಡೆಂಟ್ ಆಗ್ತಾಯಿದೆ, ಇನ್ನೊಂದು ಮತ್ತೊಂದು ಮಗದೊಂದು ಹೇಳ್ತಾ ಇದ್ದಾರೆ. ಇದೆಲ್ಲ ಅಸಡ್ಡೆ ಸುಳ್ಳು. ಎಲ್ಲಿ ಬೀದಿ ವ್ಯಾಪಾರಿ ಇದ್ದಾರೆ ಅಲ್ಲಿ ಕಳ್ತನ ಆಗ್ತಾಯಿಲ್ಲ, ಸರಗಳ್ತನ ಆಗ್ತಾಯಿಲ್ಲ. ಆ ರೋಡಲ್ಲಿ ಆಕ್ಸಿಡೆಂಟ್ ಆದವ್ರಿಗೆ ಬೀದಿ ವ್ಯಾಪಾರಿಗಳು ಹೋಗಿ ಅವ್ರಿಗೆ ಸಹಾಯ ಮಾಡ್ತಾರೆ, ನೀರು ಕೊಟ್ಟು ಅವ್ರನ್ನ ಫಾಸ್ಟ್ ಏಡ್ ಅವರೇ ನಮ್ಮ ಬೀದಿ ವ್ಯಾಪಾರಿಗಳೇ ಮಾಡೋದು. ಯಾವ ಬರೋಲ್ಲ, ಟ್ರಾಫಿಕ್ ಅವ್ರು ಬರೋಲ್ಲ, ಲ್ಯಾಂಡ್ ಆರ್ಡ್ರು ಬರೋಲ್ಲ. ಯಾವಾಗ ಬರ್ತಾರೆ? ಹಾಸ್ಪಿಟ್ಲಿಗೆ ಹೋದಾಗ ಬರ್ತಾರೆ. ಹೇಳಿ, ಈ ಥರ ಇರುವಾಗ ಬೀದಿ ವ್ಯಾಪಾರಿಗಳಿಂದ ಸಾರ್ವಜನಿಕರಿಗೆ ಅನುಕೂಲನೇ ಇದೆ ಹೊರತು ಅನನುಕೂಲ ಇಲ್ಲ. ಪಾದಚಾರಿ ಒತ್ತುವರಿ ಅಂತ ಹೇಳ್ತಾರಲ್ಲ, ಪಾದಚಾರಿ ಒತ್ತುವರಿನಲ್ಲಿ 10 ಅಡಿ ಜಾಗಕ್ಕೆ 4 ಅಡಿ ಬೀದಿ ವ್ಯಾಪಾರ ಮಾಡೋದಕ್ಕೆ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದನ್ನಾದರೂ ಮಾಡಿಕೊಡಿ. ನೀವೇ ಕಾನೂನನ್ನು ಜಾರಿ ಮಾಡಿ, ಕಾನೂನನ್ನು ಉಲ್ಲಂಘನೆ ನೀವು ಮಾಡ್ತಾ ಇರೋದು, ಬೀದಿ ವ್ಯಾಪಾರಿ ಉಲ್ಲಂಘನೆ ಮಾಡ್ತಾ ಇಲ್ಲ. ಈ ಹೋರಾಟದಲ್ಲಿ ನಮ್ಮ ಹಕ್ಕೊತ್ತಾಯಗಳು, ನಮ್ಮ ಸ್ನೇಹಿತರು ಹೇಳ್ದಂಗೆ ಈ ಹಕ್ಕೊತ್ತಾಯಗಳನ್ನು ಅವರೇನು ಈಡೇರಿಸ್ತೇ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋದಕ್ಕೆ ಕರೆ ಕೊಡಬೇಕಾಗುತ್ತೆ. ಆದಷ್ಟು ಬೇಗ ನಮ್ಮ ಹಕ್ಕೊತ್ತಾಯಗಳನ್ನ ನೆರವೇರಿಸೋದಕ್ಕೆ ಸರ್ಕಾರ ಮುಂದಾಗಬೇಕು. ನಮ್ಮ ಪ್ರತಿಭಟನೆಯ ಹಕ್ಕೊತ್ತಾಯಗಳು ಒಕ್ಕಲೆಬ್ಬಿಸಿದ ಬೀದಿ ವ್ಯಾಪಾರಿಗಳನ್ನು ಮತ್ತೆ ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಅನುವು ಕೊಡಬೇಕು. ಒಂದು ವೇಳೆ ಆ ಜಾಗದಲ್ಲಿ ಪಾದಚಾರಿ ಮಾರ್ಗ ಏನಾದರೂ ಚಿಕ್ಕದಾಗಿದ್ದರೆ ಅದೇ ರಸ್ತೆ ಬದಿನಲ್ಲಿ ಜಾಗ ಕೊಡಬೇಕು. ಏನು ಕಾರ್ ಪಾರ್ಕಿಂಗ್ಗೆ ಜಾಗ ಕೊಟ್ಟಿದ್ದಾರಲ್ಲ ಆ ಜಾಗದಲ್ಲಿ ನಮ್ಮ ಬೀದಿ ವ್ಯಾಪಾರ ಅವರು ಮಾಡಿಕೊಡ್ಬೇಕು. ಎರಡನೇದಾಗಿ ಬೀದಿ ವ್ಯಾಪಾರಿಗಳ ಕಾನೂನು, ಎಲ್ಲರೂ ಹೇಳ್ದಂಗೆ ಈ ಕಾನೂನು ಬಂದು 12 ವರ್ಷ ಆಗಿದೆ. ಬೀದಿ ವ್ಯಾಪಾರಿಗಳ ಕಾನೂನು ಸಂಪೂರ್ಣವಾಗಿ ಜಾರಿಯಾಗಬೇಕು. ಯಾರ್ಯಾರು ಸಮೀಕ್ಷೆಯಲ್ಲಿ ಬಿಟ್ಟೋಗಿದ್ದಾರೆ ಅವ್ರನ್ನೆಲ್ಲ ಸಮೀಕ್ಷೆಯಲ್ಲಿ ಕವರ್ ಮಾಡಬೇಕು. ಮೂರನೇ ಹಕ್ಕೊತ್ತಾಯ, 5 ನಗರ ಪಾಲಿಕೆಗಳಾಗಿದೆ, ಅಲ್ಲಿ ಒಂದು ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಿಲ್ಲ, ಅಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಬೇಕು. ನೋ ವೆಂಡಿಂಗ್ ಝೋನ್ ಎಲ್ಲ ಪಟ್ಟಣ ವ್ಯಾಪಾರ ಸಮಿತಿಯಲ್ಲೇ ತೀರ್ಮಾನವಾಗಬೇಕು. 4ನೇದು, ನಗರಾದ್ಯಂತ ಪಾದಚಾರಿ ಮಾರ್ಗದನ್ನು ಅಗಲ ಮಾಡಿ. ನೀವು ರಸ್ತೆ ಅಗಲೀಕರಣ ಮಾಡಿ ಪಾದಚಾರಿ ಮಾರ್ಗ ಚಿಕ್ಕದು ಮಾಡಿ, ನಮಗೆ ಪಾದಚಾರಿ ಮಧ್ಯೆ ನೀವೊಂದು ಜಗಳ ತರ್ತಾ ಇದ್ದಾರೆ, ಅದ್ರ ಬದಲು ಪಾದಚಾರಿ ಮಾರ್ಗನ ಅಗಲ ಮಾಡಿ. 5ನೇದು, ನಿಜವಾದ ಒತ್ತುವರಿದಾರರನ್ನ ನೀವು ಖಾಲಿ ಮಾಡಿ. ಸದಾಶಿವನಗರದಲ್ಲಿ ಮಿನಿಸ್ಟರ್ ಮನೆ ಆಚೆ ಗಾರ್ಡನ್ ಮಾಡ್ಕೊಂಡಿದ್ದಾರೆ, ಟ್ರಾನ್ಸ್ಫಾರ್ಮರ್ಗಳಿದೆ, ಕಾರ್ ಶೋರೂಮ್ಗಳು, ಕಾರ್ ಪಾರ್ಕಿಂಗ್ಗಳು ಮಾಡ್ಕೊತಾರೆ. ಈ ಥರ ಒತ್ತುವರಿದಾರರನ್ನ ನೀವು ಖಾಲಿ ಮಾಡಬೇಕು. 6ನೇದು, ಕೂಡಲೇ ಬೀದಿ ವ್ಯಾಪಾರಿ ಸಂಘಟನೆಗಳನ್ನ ಒಂದು ಸಭೆ ಕರೆದು, ಅಧಿಕೃತವಾಗಿ ಒಂದು ಸಭೆ ಕರೆದು ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಆಗಿರೋಂಥ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು. ಸಂಗತಿಗಳೇ, ನ್ಯಾಷನಲ್ ಅರ್ಬನ್ ಪಾಲಿಸಿ ಫ್ರೇಮ್ವರ್ಕ್ 2018ನಲ್ಲೂ
ಏನು ಕೇಂದ್ರ ಸರ್ಕಾರ ತಂತು ಅದರಲ್ಲೂ ಬೀದಿ ವ್ಯಾಪಾರಿ ಎನ್ಕರೇಜ್ ಮಾಡಬೇಕು ಅಂತಿದೆ. 2002ರಲ್ಲಿ ಡೆಲ್ಲಿ ಗ್ಯಾಂಗ್ ರೇಪ್ ಆದಮೇಲೆ ಜಸ್ಟಿಸ್ ವರ್ಮಾ ಸಮಿತಿ ಏನು ಸ್ಥಾಪನೆ ಆಯಿತು ಮಹಿಳೆಯರಿಗೆ ಸುರಕ್ಷತೆ ಕೊಡಲಿಕ್ಕೆ, ಅದರಲ್ಲಿ ರೆಕಮೆಂಡೇಶನ್ ನಂಬರ್ 17ನಲ್ಲಿ ಸ್ಪಷ್ಟವಾಗಿದೆ ಬೀದಿ ವ್ಯಾಪಾರಿ ಎನ್ಕರೇಜ್ ಮಾಡಿದರೆ ಮಹಿಳೆಯರ ಲೈಂಗಿಕ ಕಿರುಕುಳ ಕಡಿಮೆ ಆಗುತ್ತೆ ಅಂತ. ಇಷ್ಟೆಲ್ಲ ಇದ್ರೂ ಇವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟ ಮಾಡ್ತಾ ಇದ್ದೀವಿ ಜಂಟಿ ಹೋರಾಟ ಸಮಿತಿಯಿಂದ. ಈಗ ಮಾಧ್ಯಮದವ್ರದ್ದು ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ನೀವು ಕೇಳ್ಬೋದು. ಫ್ರೀಡಮ್ ಪಾರ್ಕ್ ಬರ್ತಾ ಇದ್ದಾರೆ, ಯಾಕೆಂದರೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ನಮಗೆ ನಗರದವ್ರಿಗೂ ಗೊತ್ತಾಗಬೇಕು. ಸೊ ಹಾಗಾಗಿ ಬೆಳಿಗ್ಗೆ 6 ಗಂಟೆಗೂ ತೆಗೆಯೋದಿಲ್ಲ. ಈಗ ನಮ್ಮ ನಿಮ್ಯಾನ್ಸು ಆ ಕಡೆ ಹೋಟ್ಲ್ ಅವರೆಲ್ಲ ವ್ಯಾಪಾರಿಗಳಿದ್ದಾರೆ, ಪೇಷಂಟ್ಸ್ ಕೊಡೋದು, ಅವತ್ತು ವ್ಯಾಪಾರ ಮಾಡೋದಿಲ್ಲ, ಅವತ್ತು ಗಾಡಿನೇ ತೆಗೆಯೋದಿಲ್ಲ, ಯಾರೂ ವ್ಯಾಪಾರ ತೆಗೆಯೋದಿಲ್ಲ. ಬೆಳಿಗ್ಗೆ ಗಾಡಿಗಳು ತೆಗೆದೇ ವ್ಯಾಪಾರ ತೆಗೆದೇ ಹೋರಾಟವನ್ನು ಪ್ರಾರಂಭ ಮಾಡಿ. ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಸಾಮಾನ್ಯವಾಗಿ ಕಾಣುವಂಥದ್ದು ಮಾರ್ಕೆಟ್ ವ್ಯಾಪ್ತಿಗಳಲ್ಲಿ ನಮಗೆ ಹೆಚ್ಚಾಗಿ ಕಾಣ್ತಾರೆ. ಅದು ಬಿಟ್ಟರೆ ಮುಖ್ಯ ರಸ್ತೆಗಳಲ್ಲಿ. ಮಾರ್ಕೆಟ್ ವ್ಯಾಪ್ತಿಗಳಲ್ಲಿ ಹೇಗೆ ಇದರ ಎಫೆಕ್ಟ್ ಇರುತ್ತೆ ಹೇಗೆ? ಯಾಕಂದ್ರೆ KR ಮಾರ್ಕೆಟ್ ಎಕ್ಸಾಂಪಲ್ ತಗೊಂಡ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 ಗಂಟೆಯಿಂದನೇ ಅದು ಆಕ್ಟಿವ್ ಆಗುತ್ತೆ. ಬಟ್ ಆ ದಿನ ಅದು ಕಂಪ್ಲೀಟ್ ಆಗಿ ಅಷ್ಟೊತ್ತಿಂದನೇ ಸ್ಟಾಪ್ ಆಗುತ್ತೆ. ಹೇಗೆ 3 ಗಂಟೆಗೆ ನಡೆಯುವಂಥದ್ದು ರಾತ್ರಿ ಹಿಂದಿನ ದಿವಸದ ವ್ಯಾಪಾರ ಅದಾಗುತ್ತೆ. ಆಮೇಲೆ 6 ಗಂಟೆಯಿಂದ ನಿಲ್ಲಿಸಿ. ಈಗ ಮಾರ್ಕೆಟಿಂದನೂ ವ್ಯಾಪಾರಿ ಸಂಘಟನೆಯವರು ಬಂದಿದ್ದಾರೆ, ಹಣ್ಣು ಹೂವು ಮಾರೋರೆಲ್ಲ ಬಂದಿದ್ದಾರೆ, ಅವರು ಸಹ ಇದಕ್ಕೆ ಸಪೋರ್ಟ್ ಬೆಂಬಲವಾಗಿ ಬಂದಿದ್ದಾರೆ. ಮಾರ್ಕೆಟ್ ಬೀದಿ ವ್ಯಾಪಾರಿಗಳ ಸಂಘಟನೆಯನ್ನು ಸಹ ಬಂದಿದ್ದಾರೆ. ಅರ್ಲಿ ಮಾರ್ನಿಂಗ್ 6 ಇಂದ ಬಂದು ಶುರು ಮಾಡ್ತೀವಿ. ಬೆಳಿಗ್ಗೆ ವ್ಯಾಪಾರ ಇರುತ್ತೆ, ಬೀದಿ ವ್ಯಾಪಾರ ಬೆಳಿಗ್ಗೆ ಟಿಫನ್ ಕೂಡ ಇರಲ್ಲ. ಟಿಫನ್ ಫಸ್ಟ್ ಟಿಫನ್ ಅಂಗಡಿ ಶಾಪು. ಬೆಳಗ್ಗೆ ಟಿಫನ್ ಅರ್ಲಿ ಮಾರ್ನಿಂಗ್ ಟಿಫನ್ನೇ ಬೇಡ ಅಂತ ಹೇಳಿದ್ದೀವಿ. ಎಲ್ಲರೂ ಅದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲ ಮಾರ್ಕೆಟ್ ಒಳಗೆಲ್ಲ ಮಾತಾಡಿದ್ದೀವಿ. ಬೆಳಗ್ಗೆ ಟಿಫನ್ ಕೂಡ ಹಾಕಲ್ಲ ನಾವು. ಹಾಕಿದ್ರೆ ಲೇಟ್ ಆಗುತ್ತೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ. ಟಿಫನ್ ಕೂಡ ಹಾಕ್ದಿರಂಗೆ ನಾವು ಎಲ್ಲ ಹೋಗೋಣ ಅಂತ ಒಂದು ಅವರೇ ಭರವಸೆ ಕೊಟ್ಟಿದ್ರು. ನಾವೇನು ವಾಲಂಟಿಯರ್ ಎಲ್ಲ ಒಪ್ಪಿಗೆ ಸೂಚಿಸಿದ್ದಾರೆ. ಹೌದು, ಈಗ ಮೊನ್ನೆ ನೋಡಿ 9th ಬ್ಲಾಕಲ್ಲಿ ಇದ್ವಿ. ಈಗ ಮೊನ್ನೆ 9th ಬ್ಲಾಕಲ್ಲೂ ಇದ್ವಿ. 9th ಬ್ಲಾಕಲ್ಲಿ ಅವ್ರು ಹೇಳಿರೋದು ಏನಂದರೆ ನಾವು ಅವತ್ತು ಗಾಡಿ ತೆಗೆಯೋದಿಲ್ಲ. ಗಾಡಿ ತೆಗೆದೇ ನಾವು ಒಟ್ಟಿಗೆ ಸೇರಿ ನಾವು ಒಂದು ಗಾಡಿ ಮಾಡಿಕೊಂಡು ಫ್ರೀಡಮ್ ಪಾರ್ಕಿಗೆ ಬರ್ತೀವಿ ಅಂತ ಬೀದಿ ವ್ಯಾಪಾರಿಗಳು ಸಂಘಟನೆಗಳು, ನಮ್ಮ ಸಂಘಟನೆಗಳಲ್ಲಿ ಬೀದಿ ವ್ಯಾಪಾರಿಗಳು ಯಾರಿದ್ದಾರೆ ಅವರೆಲ್ಲ ಒಪ್ಪಿದ್ದಾರೆ. ಮಿಕ್ಕಿರೋ ಬೀದಿ ವ್ಯಾಪಾರಿಗಳಿಗೂ ಸಹ ಇವತ್ತು ನಾಳೆ ನಾವು ಅವ್ರನ್ನ ಮೀಟ್ ಮಾಡಿ ಕರಪತ್ರ ಹಂಚಿ ಅವ್ರನ್ನ ಮನವೊಲಿಸಿ ನಾವು ಮನವಿ ಮಾಡ್ಕೊತಿರೋದು ಸಂಘಟನೆಯಲ್ಲಿ ಇಲ್ದಿರೋ ಬೀದಿ ವ್ಯಾಪಾರಿಗಳಿಗೆ ದಯವಿಟ್ಟು ನೀವು ಸಹ ಬೆಂಬಲ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸುಮಾರು ಜನ ಬೀದಿ ವ್ಯಾಪಾರಿ ಸಂಘಟನೆ ಇಲ್ಲದೇ ಇರೋರು ನಾವು ಸಂಘಟನೆ ಸೇರ್ತೀವಿ, ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೆ ಅಷ್ಟು ನೋವಾಗಿದೆ. ಮೇಡಮ್, ಪ್ರೊಟೆಸ್ಟಲ್ಲಿ ನಾವು ಎಲ್ಲ ನಮ್ಮ ಸಂಘಟನೆ ಎಲ್ಲ ಬೀದಿ ವ್ಯಾಪಾರಿಗಳಿಗೂ ಕರೆದಿದ್ದೀವಿ. ನಮ್ಮ ಅಂದಾಜು ಪ್ರಕಾರ ಒಂದು 5-6 ಸಾವಿರ ಜನ ಆದರೂ ಅಲ್ಲಿ ಬಂದು ಸೇರ್ತಾರೆ. ಬಟ್ ಬಂದು ಆಗೋದು ಇನ್ನೂ ಜಾಸ್ತಿ ಜನ ಬಂದ್ ಮಾಡ್ತಾರೆ. ಆದರೆ ಎಲ್ರಿಗೂ ಅಲ್ಲಿ ಬರ್ಲಿಕ್ಕಾಗಲ್ಲ. ಯಾಕೆಂದರೆ ಸುಮಾರು ಜನ ವಯಸ್ಸಾಗಿರೋರು ಇದ್ದಾರೆ, ಅವ್ರಿಗೆ ಫ್ರೀಡಮ್ ಪಾರ್ಕ್ಗೆ ಬರೋಕ್ಕಾಗದೇ ಇರ್ಬೋದು. ಬಟ್ ಅವ್ರು ಬಂದ್ ಮಾಡ್ತಾರೆ. ಬಟ್ ಫ್ರೀಡಮ್ ಪಾರ್ಕಲ್ಲಿ ಸುಮಾರು 5-6 ಸಾವಿರ ಜನ ಸೇರ್ತಾರೆ.